ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾಡಿನ ಸಮಸ್ತ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಾನು ಲಕ್ಷ್ಮಿ ಅರಸ್. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ಎಂದು ಲಕ್ಷ್ಮೀ ದೇವಿಯ ಸ್ತೋತ್ರವನ್ನ ಪಠಿಸುವುದರ ಮೂಲಕ ಪೂಜೆಯನ್ನ ಪ್ರಾರಂಭಿಸಬೇಕು. ಕಲಶವನ್ನು ಜೋಡಿಸಿದ ನಂತರ ವರಮಹಾಲಕ್ಷ್ಮಿ ದೇವಿಯನ್ನ ಆಹ್ವಾನಿಸಿ ಪೂಜೆಯನ್ನ ಮಾಡಬೇಕು. ನಂತರ ಅಷ್ಟೋತ್ತರ ಶತನಾಮ ಪೂಜೆಯೊಂದಿಗೆ ಲಕ್ಷ್ಮೀ ದೇವಿಯ ನಾಮಗಳನ್ನ ಪಠಿಸಬೇಕು. ಧೂಪ ದೀಪಗಳು ನೈವೇದ್ಯಗಳನ್ನ ಅರ್ಪಿಸಬೇಕು. ಮಂಗಳ ಆರತಿ ಮಾಡಬೇಕು. ಹಣ್ಣುಗಳು ಇತ್ಯಾದಿಗಳನ್ನ ದೇವಿಗೆ ಅರ್ಪಿಸಬೇಕು. ಮಂತ್ರವನ್ನ ಪಠಿಸಿ ಮುತ್ತೈದರನ್ನು ಮಹಾಲಕ್ಷ್ಮಿ ಎಂದು ಪರಿಗಣಿಸಿ ಬಾಗಿನ ಅರ್ಪಿಸಬೇಕು. ಇನ್ನು ಶ್ರಾವಣ ಶುಕ್ಲ ಪಕ್ಷದಲ್ಲಿ ಅಂದರೆ ಇಂದು ಕೊನೆಯ ಶುಕ್ರವಾರದಂದು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಲಾಗುತ್ತದೆ. ರಾಖಿ ಮತ್ತು ಶ್ರವಣ ಪೂರ್ಣಿಮೆಯ ಕೆಲವೇ ದಿನಗಳ ಮುಂಚಿತವಾಗಿ ಈ ವ್ರತ ಬರುತ್ತದೆ. ವರಮಹಾಲಕ್ಷ್ಮಿ ವ್ರತವನ್ನು ಮಹಿಳೆಯರು ಮಾತ್ರವಲ್ಲದೆ ಪುರುಷರು ಸಹ ಮಾಡಬಹುದು. ಆದಾಗ್ಯೂ ಆಂಧ್ರ, ತೆಲಂಗಾಣ ಮತ್ತು ಮಹಾರಾಷ್ಟ್ರ ಪ್ರದೇಶಗಳಲ್ಲಿ ವರಮಹಾಲಕ್ಷ್ಮಿ ಉಪವಾಸವನ್ನ ಮುಖ್ಯವಾಗಿ ವಿವಾಹಿತ ಮಹಿಳೆಯರು ಮಾತ್ರ ಮಾಡ್ತಾರೆ. ವರಮಹಾಲಕ್ಷ್ಮಿ ವ್ರತವನ್ನು ಸಂತಾನ, ಸಂಗಾತಿ, ಅದೃಷ್ಟವನ್ನ ಹೊಂದುವ ಆಸೆಯಿಂದ ಆಚರಿಸಲಾಗುತ್ತದೆ. ವರಮಹಾಲಕ್ಷ್ಮಿ ಪೂಜೆಯನ್ನ ಹೆಚ್ಚಾಗಿ ವಿವಾಹಿತ ಮಹಿಳೆಯರು ಪತಿ ಮತ್ತು ಇತರ ಕುಟುಂಬ ಸದಸ್ಯರ ಯೋಗಕ್ಷೇಮಕ್ಕಾಗಿ ಮಾಡ್ತಾರೆ. 2025ರ ವರಮಹಾಲಕ್ಷ್ಮಿ ವ್ರತದ ಕುರಿತು ಒಂದಿಷ್ಟು ಮಾಹಿತಿ ಹೀಗಿದೆ. ಹಿಂದೂ ಧರ್ಮದ ಪ್ರಕಾರ ಶ್ರಾವಣ ಮಾಸದ ಹುಣ್ಣಿಮೆಯ ಹಿಂದಿನ ಶುಕ್ರವಾರದಂದು ಈ ಹಬ್ಬವನ್ನ ಆಚರಿಸಲಾಗುತ್ತದೆ. ಈ ವರ್ಷ ವರಮಹಾಲಕ್ಷ್ಮಿ ವ್ರತವು ಆಗಸ್ಟ್ 8, 2025ರಂದು ಅಂದ್ರೆ ಇಂದು ಎಲ್ಲೆಡೆ ಆಚರಿಸಲಾಗುತ್ತದೆ. ವರಮಹಾಲಕ್ಷ್ಮಿ ವ್ರತ 2025ರ ಮುಹೂರ್ತ ಹೀಗಿದೆ. ಸಿಂಹ ಲಗ್ನ ಪೂಜೆ ಮುಹೂರ್ತ 6:29ರಿಂದ 8:46 ಬೆಳಗ್ಗೆ. ಇನ್ನು ವೃಶ್ಚಿಕ ಲಗ್ನ ಪೂಜೆ ಮುಹೂರ್ತ ಮಧ್ಯಾಹ್ನ 1:22ರಿಂದ 3:41. ಕುಂಭ ಲಗ್ನ ಪೂಜೆ ಮುಹೂರ್ತ ಸಂಜೆ 7:27ರಿಂದ 8:54. ವರಮಹಾಲಕ್ಷ್ಮಿ ವ್ರತವನ್ನ ವರಲಕ್ಷ್ಮಿ ವ್ರತ ಎಂದು ಕರೆಯುತ್ತಾರೆ. ಈ ವರ್ಷ ವರಮಹಾಲಕ್ಷ್ಮಿಯ ವ್ರತವನ್ನ ಆಗಸ್ಟ್ 8ರಂದು ಇಂದು ಅಂದ್ರೆ ಶುಕ್ರವಾರ ಆಚರಿಸಲಾಗುತ್ತದೆ. ಇದು ಲಕ್ಷ್ಮೀ ದೇವಿಗೆ ಸಮರ್ಪಿತವಾದ ಹಬ್ಬವಾಗಿದ್ದು ಈ ದಿನ ಸಂಪತ್ತು ಮತ್ತು ಸಮೃದ್ಧಿಯ ದೇವತೆಯನ್ನ ಮೆಚ್ಚಿಸಲು ವಿಶೇಷ ಪೂಜೆಯನ್ನ ಮಾಡಲಾಗುತ್ತದೆ. ಲಕ್ಷ್ಮೀ ದೇವಿಯ ವರಲಕ್ಷ್ಮಿ ರೂಪವು ವರಗಳನ್ನು ನೀಡುತ್ತದೆ ಮತ್ತು ತನ್ನ ಭಕ್ತರ ಎಲ್ಲ ಆಸೆಗಳನ್ನು ಪೂರೈಸುತ್ತದೆ ಎಂದು ನಂಬಲಾಗಿದೆ. ಆದ್ದರಿಂದ ದೇವಿಯ ರೂಪವನ್ನು ವರ ಪ್ಲಸ್ ಲಕ್ಷ್ಮಿ ಎಂದು ಕರೆಯಲಾಗುತ್ತದೆ. ಅಂದ್ರೆ ವರಗಳನ್ನ ನೀಡುವ ಲಕ್ಷ್ಮೀ ದೇವತೆ ಎಂಬುದಾಗಿದೆ. ಹಾಗಿದ್ರೆ ವರಮಹಾಲಕ್ಷ್ಮಿ ವ್ರತ ಮಾಡುವ ವಿಧಾನ ಹೀಗಿದೆ. ಈ ಮಂಗಳಕರ ದಿನದಂದು ಮಹಿಳೆಯರು ಬೇಗನೆ ಎದ್ದು ಸ್ನಾನ ಇತ್ಯಾದಿ ಕರ್ಮಗಳನ್ನ ಮುಗಿಸಿ ಉಪವಾಸ ವ್ರತ ಮಾಡುವ ಪ್ರತಿಜ್ಞೆಯನ್ನ ತೆಗೆದುಕೊಳ್ತಾರೆ. ಈ ದಿನ ವರಲಕ್ಷ್ಮಿ ಪೂಜೆಯನ್ನ ಮಾಡ್ತಾರೆ. ಅದರಲ್ಲಿ ಅವರು ದೇವಿಗೆ ತಾಜಾ ಸಿಹಿ ತಿಂಡಿಗಳು ಮತ್ತು ಹೂವುಗಳನ್ನ ಅರ್ಪಿಸುತ್ತಾರೆ. ವರಮಹಾಲಕ್ಷ್ಮಿ ಪೂಜೆಯನ್ನ ಆಚರಿಸುವ ಮಹಿಳೆಯರು ಕೆಲವು ಆಹಾರಗಳನ್ನ ತಿನ್ನೋದ್ರಿಂದ ದೂರವಿರುತ್ತಾರೆ. ಕಲಶ ಅಥವಾ ಹಿತ್ತಾಳೆಯ ಕಲಶಕ್ಕೆ ಸೀರೆಯನ್ನು ಉಡಿಸಿ ಒಡವೆಯನ್ನು ತೊಡಿಸಿ ಲಕ್ಷ್ಮೀ ದೇವತೆಯಂತೆ ಅಲಂಕಾರ ಮಾಡುತ್ತಾರೆ. ಕುಂಕುಮ ಮತ್ತು ಶ್ರೀಗಂಧದ ಪೇಸ್ಟಿನಿಂದ ಸ್ವಸ್ತಿಕ್ ಚಿಹ್ನೆಯನ್ನ ಮಾಡಲಾಗುತ್ತದೆ. ಕಲಶದ ಪಾತ್ರೆಯು ಹಸಿ ಅಕ್ಕಿ ಅಥವಾ ನೀರು ನಾಣ್ಯಗಳು 5 ವಿಧದ ಎಲೆಗಳು ಮತ್ತು ವಿಳ್ಯದೆಲೆಗಳಿಂದ ತುಂಬಿರುತ್ತದೆ. ಕೊನೆಗೆ ಕಲಶದ ಬಾಯಿಗೆ ಕೆಲವು ಮಾವಿನ ಎಲೆಗಳನ್ನ ಇಟ್ಟು ತೆಂಗಿನಕಾಯಿಗೆ ಅರಿಶಿನ ಹಚ್ಚಿ ಕಲಶದ ಬಾಯಿಯನ್ನ ಮುಚ್ಚುತ್ತಾರೆ. ವರಲಕ್ಷ್ಮಿ ಪೂಜೆಯ ಸಮಯದಲ್ಲಿ ಮಹಿಳೆಯರು ತಮ್ಮ ಕೈಗೆ ಕಂಕಣವನ್ನ ಕಟ್ಟಿಕೊಳ್ತಾರೆ. ಲಕ್ಷ್ಮೀ ದೇವಿಯ ಮುಂದೆ ಸಿಹಿ ತಿಂಡಿಗಳು ಮತ್ತು ನೈವೇದ್ಯಗಳನ್ನ ಇಟ್ಟು ತಮ್ಮ ಇಷ್ಟಾರ್ಥಗಳನ್ನ ಬೇಡಿಕೊಳ್ಳುತ್ತಾರೆ. ಸಂಜೆಯ ಸಮಯದಲ್ಲಿ ದೇವಿಗೆ ಆರತಿಯನ್ನ ಅರ್ಪಿಸುತ್ತಾರೆ. ಮರುದಿನ ಕಲಶದ ನೀರನ್ನ ಮನೆಯ ಸುತ್ತಲೂ ಚಿಮುಕಿಸಲಾಗುತ್ತದೆ. ಕಲಶದಲ್ಲಿದ್ದ ಅಕ್ಕಿಯ ಕಾಳುಗಳಿಂದ ಸಿಹಿಯನ್ನು ತಯಾರಿಸಿ ಮನೆಯ ಸದಸ್ಯರಿಗೆಲ್ಲ ಹಂಚಲಾಗುತ್ತದೆ. ವರಮಹಾಲಕ್ಷ್ಮಿ ವ್ರತದ ದಿನದಂದು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನ ಪಡೆದುಕೊಳ್ಳುವುದಕ್ಕಾಗಿ ಈ ಮಂತ್ರವನ್ನ ಪಠಿಸಬೇಕು. ಓಂ ಹ್ರೀಂ ಶ್ರೀಂ ಲಕ್ಷ್ಮೀಭ್ಯೋ ನಮಃ. ವರಮಹಾಲಕ್ಷ್ಮಿ ವ್ರತವು ವಿವಾಹಿತ ಮಹಿಳೆಯರಿಗೆ ಶ್ರೇಷ್ಠವಾದ ವ್ರತವಾಗಿದ್ದು ಅವರು ಉತ್ತಮ ಸಂತಾನಕ್ಕಾಗಿ, ಪತಿಯ ಆರೋಗ್ಯ ಮತ್ತು ಆಯಸ್ಸಿಗಾಗಿ, ಸಂಪತ್ತನ್ನು ಪಡೆದುಕೊಳ್ಳುವುದಕ್ಕಾಗಿ ಈ ವ್ರತವನ್ನು ಆಚರಿಸುತ್ತಾರೆ.